ವೀಕ್ಷಕರೇ, ಕ್ರೈಸ್ತರ ಧಾರ್ಮಿಕ ಧರ್ಮಗುರು ಪೋಪ್ ಫ್ರಾನ್ಸಿಸ್ 88ನೇ ವಯಸ್ಸಿನಲ್ಲಿ ಸ್ಟ್ರೋಕ್ ಮತ್ತು ಹೃದಯಾಘಾತದಿಂದ 2025 ಏಪ್ರಿಲ್ 21ರ ಈಸ್ಟರ್ ಸೋಮವಾರದಂದು ಮುಂಜಾನೆ 7:35ಕ್ಕೆ ನಿಧನರಾಗ್ತಾರೆ. ಬರೀ ಒಂದು ಧರ್ಮದ ಗುರುವಾಗದ ಅವರು ಅದೆಷ್ಟೋ ರಾಷ್ಟ್ರೀಯ ಸಮಸ್ಯೆಗಳನ್ನು ಮಾತುಕತೆಯ ಮೂಲಕ ಬಗೆಹರಿಸಿದ್ರು. ಅವರು ನಡೆದು ಬಂದ ಹಾದಿ, ಜೀವನ ಶೈಲಿಯ ಬಗ್ಗೆ ಮತ್ತು ಮುಂದಿನ ವ್ಯಾಟಿಕನ್ ಸಿಟಿಯಲ್ಲಿನ ಧರ್ಮಗುರುವಿನ ಆಯ್ಕೆಯ ಬಗ್ಗೆ ಹಾಗೂ ಮುಂದಿನ ಬೆಳವಣಿಗೆಗಳ ಬಗ್ಗೆ ಕೆಲವು ವಿಚಾರಗಳನ್ನು ತಿಳಿಸಿಕೊಡುವ ಪ್ರಯತ್ನವನ್ನು ನಾನು ಮಾಡ್ತೇನೆ. ಅದಕ್ಕೂ ಮೊದಲು ಆಲ್ಮಾ ನ್ಯೂಸ್ಗೆ ಸ್ವಾಗತ. ನಾನು ಗಿರೀಶ್ ವಸಿಷ್ಠ. ಬಾರಿ ಕರೆದರೂ ಮೇಲೆ ಏಳಲಿಲ್ಲ ಪೋಪ್. ವೀಕ್ಷಕರೇ, ಪೋಪ್ ಅವರ ಮರಣವನ್ನು ಅಧಿಕೃತವಾಗಿ ಘೋಷಣೆ ಮಾಡಲು ವ್ಯಾಟಿಕನ್ನಲ್ಲಿ ಒಂದು ಪದ್ಧತಿ ಇದೆ. ವ್ಯಾಟಿಕನ್ ಆಡಳಿತ ಅಧಿಕಾರಿ ಅವರು ಪೋಪ್ ಮಲಗಿರುವ ಜಾಗದ ಕಿವಿಯ ಹತ್ತಿರ ಹೋಗಿ 3 ಬಾರಿ ಅವರ ಹೆಸರನ್ನು ಕೂಗ್ತಾರೆ. ಪೋಪ್ ಅವರಿಂದ ಯಾವುದೇ ಪ್ರತಿಕ್ರಿಯೆ ಬಾರದಿದ್ದರೆ ಮರಣ ವಾರ್ತೆಯನ್ನು ಜಗತ್ತಿಗೆ ಪ್ರಕಟಿಸುತ್ತಾರೆ. ಈ ಮುಂಚೆ ಬೆಳ್ಳಿ ಸುತ್ತಿಗೆಯಿಂದ 3 ಬಾರಿ ಮೆದುವಾಗಿ ಹಣೆಗೆ ಕುಟ್ಟಿ ಸಾವನ್ನು ಘೋಷಿಸುವ ಪರಿಪಾಠ 1963ರವರೆಗೆ ಇತ್ತು. ಆದರೆ ಈಗ ಅದು ಇಲ್ಲ. ಪೋಪ್ ಫ್ರಾನ್ಸಿಸ್ ಅವರ ಮೂಲ ಹೆಸರು ಜಾರ್ಜ್ ಮ್ಯಾರಿಯೋ ಬರ್ಗೋಗ್ಲಿಯೋ. ಇವರು ಹುಟ್ಟಿದ್ದು 1936 ಡಿಸೆಂಬರ್ 17ರಂದು ಅರ್ಜೆಂಟೀನಾದ ಬಾಯ್ನಸ್ ಏರೈಸ್ನಲ್ಲಿ 1967ರಿಂದ 1970ರವರೆಗೆ ಅವರು ಥಿಯೋಲಜಿಯನ್ನು ಅಧ್ಯಯನ ಮಾಡಿ ಕಾಲೇಜಿಯೋ ಆಫ್ ಸ್ಯಾನ್ ಜೋಸ್ನಲ್ಲಿ ಪದವಿಯನ್ನು ಪಡಿತಾರೆ. ಲ್ಯಾಟಿನ್ ಅಮೇರಿಕನ್ನರಲ್ಲಿ ಹಾಗೂ ಅಮೇರಿಕ ಖಂಡದಿಂದಲೇ ಮೊದಲ ಮತ್ತು 8ನೇ ಶತಮಾನದ ಸಿರಿಯನ್ ಪೋಪ್ ಗ್ರೆಗೋರಿ ನಂತರ ಯುರೋಪ್ ಹೊರಗಿನಿಂದ ಹುಟ್ಟಿದ ಅಥವಾ ಬೆಳೆದ ಮೊದಲ ಪೋಪ್ ಆಗಿದ್ದರು. ಅರ್ಜೆಂಟೀನಾದ ಬಾಯ್ನಸ್ ಏರೈಸ್ನಲ್ಲಿ ಜನಿಸಿದ ಬರ್ಗೋಗ್ಲಿಯೋ ಅವರು 1957ರಲ್ಲಿ ಗಂಭೀರ ಶ್ವಾಸಕೋಶದ ಸೋಂಕಿನಿಂದ ಚೇತರಿಸಿಕೊಂಡ ನಂತರ 1958ರಲ್ಲಿ ಚೆಸೋಯಿಟ್ ಆದೇಶವನ್ನು ಸೇರಲು ಪ್ರೇರೇಪಿತರಾಗ್ತಾರೆ. 1969ರಲ್ಲಿ ಅವರು ಕ್ಯಾಥೋಲಿಕ್ ಪಾದ್ರಿ ಆಗ್ತಾರೆ. 1979ರವರೆಗೆ ಅವರು ಅರ್ಜೆಂಟೀನಾದ ಚೆಸಾಯಿಟ್ ಪ್ರಾಂತೀಯ ಮುಖ್ಯಸ್ಥರಾಗ್ತಾರೆ. ಅವರು 1998ರಲ್ಲಿ ಬೆನಾಯ್ಸ್ ಏರೈಸ್ನ ಚರ್ಚ್ ಬಿಷಪ್ ಆಗಿ ನೇಮಕಗೊಂಡರು ಮತ್ತು 2001ರಲ್ಲಿ 2ನೇ ಪೋಪ್ ಜಾನ್ ಪಾಲ್ ಅವರು ಬೆರ್ಗೋಗ್ಲಿಯೋ ಅವರನ್ನು ಕಾರ್ಡಿನಲ್ ಆಗಿ ಘೋಷಣೆಯನ್ನು ಮಾಡ್ತಾರೆ. ಪೋಪ್ ಬೆಂಡಿಕ್ಟ್ ಅವರು 2013 ಫೆಬ್ರವರಿ 28ರಂದು ರಾಜೀನಾಮೆಯನ್ನು ನೀಡಿದ ನಂತರ ಮಾರ್ಚ್ 13ರಂದು ಪೋಪ್ ಸಭೆ ಬೆರ್ಗೋಗ್ಲಿಯೋ ಅವರನ್ನು ಪೋಪ್ ಆಗಿ ಆಯ್ಕೆ ಮಾಡುತ್ತೆ. ನಂತರ ಅವರು ತಮ್ಮ ಪೋಪ್ ಹೆಸರಾಗಿ ಫ್ರಾನ್ಸಿಸ್ ಅನ್ನು ಆಯ್ಕೆ ಮಾಡಿಕೊಳ್ತಾರೆ. ಅಂದಿನಿಂದ ಅವರನ್ನು ಪೋಪ್ ಫ್ರಾನ್ಸಿಸ್ ಎಂದು ಕರೆಯಲಾಗ್ತಾ ಇದೆ. ವೀಕ್ಷಕರೇ, ಪೋಪ್ ಎಂಬ ಪದವು ಗ್ರೀಕ್ ಪದದ ಪಪ್ಪಾಸ್ ಎಂಬುದರಿಂದ ಬಂದಿದೆ. ಇದರ ಅರ್ಥ ತಂದೆ ಎಂಬುದಾಗಿದೆ. ಈ ಪದವನ್ನು ಪ್ರಾಚೀನ ಕ್ರೈಸ್ತ ಚರ್ಚಿನಲ್ಲಿ ಯಾವುದೇ ಬಿಷಪ್ಗಾಗಿ ಗೌರವ ಪದವಾಗಿ ಬಳಸಲಾಗ್ತಾ ಇತ್ತು. ಆದರೆ ಕಾಲಕ್ರಮೇಣ ವಿಶೇಷವಾಗಿ ಪಶ್ಚಿಮ ಕ್ರೈಸ್ತ ಜಗತ್ತಿನಲ್ಲಿ ಈ ಪದವು ರೋಮ್ನ ಬಿಷಪ್ರೊಂದಿಗೆ ಹೆಚ್ಚು ಬಳಸಲ್ಪಟ್ಟಿತು. ನಂತರದ ಕಾಲದಲ್ಲಿ ಈ ಪದವು ಪಾಪ್ ಪದವಿಗೆ ವಿಶೇಷವಾಗಿ ಮೀಸಲಾಗಿದೆ. ಇಂದು ನಾವು ಕಾಣುವಂತೆ ಕೇವಲ ರೋಮನ್ ಕ್ಯಾಥೋಲಿಕ್ ಚರ್ಚಿನ ಮುಖ್ಯಸ್ಥರಿಗೆ ಮಾತ್ರ ಬಳಸುವ ಪದವಾಗಿದೆ. ಬೆರ್ಗೋಗ್ಲಿಯೋ ಅವರು ಪೋಪ್ ಆದ ನಂತರ ಫ್ರಾನ್ಸಿಸ್ ಎಂಬ ಹೆಸರನ್ನು ಆಯ್ಕೆ ಮಾಡಿಕೊಳ್ತಾರೆ. ಈ ಹೆಸರನ್ನು ಆಯ್ಕೆ ಮಾಡಿಕೊಳ್ಳುವ ಹಿಂದೆಯೂ ಸಹ ಒಂದು ಉದ್ದೇಶವಿದೆ. ಅದೇನೆಂದರೆ, ಸಂತ ಫ್ರಾನ್ಸಿಸ್ ಆಫ್ ಅಸಿಸಿ ಇವರು ಐಶ್ವರ್ಯವಂತ ಕುಟುಂಬದಲ್ಲಿ 1182ರಲ್ಲಿ ಇಟಲಿಯ ಅಸಿಸಿಯಲ್ಲಿ ಜನಿಸ್ತಾರೆ. ಯುವಕ ಸ್ಥಿತಿಯಲ್ಲಿ ಕ್ರೈಸ್ತ ಧರ್ಮದ ಗಂಭೀರತೆ ಹಾಗೂ ಕರ್ತನ ಸೇವೆಯ ಕಡೆ ತಿರುಗ್ತಾರೆ. ತಮ್ಮ ಎಲ್ಲ ವೈಭವವನ್ನು ತ್ಯಜಿಸಿ ಬಡವರೊಂದಿಗೆ ಸರಳವಾದ ಬದುಕನ್ನು ನಡೆಸ್ತಾರೆ. ಅವರ ನಿಜವಾದ ದಯೆ, ತ್ಯಾಗ ಮತ್ತು ಸರಳತೆ ಆದರ್ಶಯುಕ್ತವಾಗಿದ್ದು ಪ್ರಾಕೃತಿಕ ಜಗತ್ತಿನ ಪ್ರತಿ ಜೀವಿಯಲ್ಲಿಯೂ ದೇವರ ಉಪಸ್ಥಿತಿಯನ್ನು ಕಂಡವರು ಅವರು.
ಹೀಗಾಗಿ ಬೆರ್ಗೋಗ್ಲಿಯೋ ಅವರು ಪೋಪ್ ಫ್ರಾನ್ಸಿಸ್ ಎಂದು ಅಂದಿನಿಂದ ಕರೆಯಲ್ಪಡ್ತಾರೆ. ಅವರು ತುಂಬಾ ಸರಳ ಜೀವನವನ್ನ ಅತ್ಯಂತ ಶ್ರೇಷ್ಠವಾಗಿ ಬದುಕಿ ತೋರಿಸಿದರು. ಬಡವರ ಮೇಲೆ ಕಾಳಜಿ ಮತ್ತು ಧರ್ಮಾಂತರ ಸಂಬಂಧದ ಸಂವಾದದ ಬದ್ಧತೆಗಾಗಿ ಪ್ರಸಿದ್ಧರಾಗಿದ್ದರು. ಅವರು ಹಿಂದೆ ಇದ್ದ ಪೋಪ್ಗಳಿಗಿಂತ ಕಡಿಮೆ ಆಭರಣ ಪೂರ್ವಕ ಜೀವನ ಶೈಲಿಯನ್ನು ನಡೆಸಿದರು. ಸಾಮಾನ್ಯವಾಗಿ ವ್ಯಾಟಿಕನ್ ಸಿಟಿಯ ಹಿಂದಿನ ಪೋಪ್ಗಳು ಅಪೋಸ್ಟೋಲಿಕ್ ಪ್ಯಾಲೇಸ್ನ ಅಪಾರ್ಟ್ಮೆಂಟ್ಗಳಲ್ಲಿ ನೆಲೆಸಿದ್ರು. ಆದರೆ ಇವರು ಅಂತಹ ಅಪಾರ್ಟ್ಮೆಂಟನ್ನು ಬಿಟ್ಟು ಡೋಮಸ್ ಸ್ಯಾಂಕ್ಟೆ ಮಾರ್ತಾ ಅಂದರೆ ಸಂತ ಮಾರ್ತಾ ಮನೆಯಲ್ಲಿ ವಾಸ ಮಾಡ್ತಾ ಇದ್ರು. ರಾಜತಾಂತ್ರಿಕತೆಗೂ ಬಗ್ಗದ ಕೆಲವು ವಿಷಯಗಳನ್ನು ಪೋಪ್ ಅವರು ರಾಷ್ಟ್ರೀಯ ಮಟ್ಟದಲ್ಲಿ ನಾಯಕರ ಜೊತೆ ಚರ್ಚಿಸಿ ಬಗೆಹರಿಸಿಕೊಟ್ಟ ಅದೆಷ್ಟೋ ಉದಾಹರಣೆಯೂ ಸಹ ಇದೆ. ಅಂತಾರಾಷ್ಟ್ರೀಯ ರಾಜತಂತ್ರದಲ್ಲಿ ಫ್ರಾನ್ಸಿಸ್ ಅವರು ಬಲಪಂಥೀಯ ಜನಪ್ರೀತಿಯ ರಾಜಕಾರಣದ ವಿರುದ್ಧ ಮಾತನಾಡ್ತಾರೆ. ಹೋಮ್ ಸೆಕ್ಸುವಾಲಿಟಿ ಕ್ರಿಮಿನಲೀಕರಣವನ್ನು ರದ್ದುಪಡಿಸುವಂತೆ ಕೋರ್ತಾರೆ. ಇದರಿಂದ ಪುರುಷರು ಹಾಗೂ ಮಹಿಳೆ ಇಬ್ಬರು ತಮ್ಮ ನಡುವೆ ಸಹಮತದ ಆಧಾರದ ಮೇಲೆ ಲೈಂಗಿಕ ಸಂಬಂಧ ಹೊಂದುವುದನ್ನು ಕಾನೂನುಬದ್ಧವಾಗಿ ಅನುಮತಿಸಲಾಗುತ್ತೆ. ಅಮೆರಿಕದ ಮತ್ತು ಕ್ಯೂಬಾ ನಡುವಿನ ಪೂರ್ಣ ರಾಜತಾಂತ್ರಿಕ ಸಂಬಂಧಗಳನ್ನು ಪುನರ್ಸ್ಥಾಪನೆ ಮಾಡ್ತಾರೆ. ಚೀನಾದ ಬಿಷಪ್ಪರುಗಳ ನೇಮಕಾತಿಯಲ್ಲಿ ಕಮ್ಯುನಿಸ್ಟ್ ಪಕ್ಷದ ಪಾತ್ರವನ್ನು ನಿರ್ಧರಿಸಲು ಒಪ್ಪಂದವನ್ನು ಮಾಡಿಕೊಳ್ತಾರೆ ಮತ್ತು ಆಶ್ರಯಾರ್ಥಿಗಳ ಹಕ್ಕುಗಳಿಗೆ ಬೆಂಬಲವನ್ನು ನೀಡ್ತಾರೆ. ಅವರು ವಲಸಿಗರ ರಕ್ಷಣೆಯನ್ನು ಸಂಸ್ಕೃತಿಯ ಕರ್ತವ್ಯ ಎಂದು ಕರೆಯುತ್ತಾ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಸೇರಿದಂತೆ ವಲಸಾ ವಿರೋಧಿ ರಾಜಕಾರಣವನ್ನು ಟೀಕಿಸ್ತಾರೆ. ಪೋಪ್ ಫ್ರಾನ್ಸಿಸ್ ಅವರು ಎಲ್ಲ ವಿಚಾರಗಳ ಬಗ್ಗೆ ಬೆಳಕನ್ನು ಚೆಲ್ಲಿದ್ರು. ಅದರಲ್ಲಿ ಪ್ರಮುಖವಾದವುಗಳನ್ನು ನಾವು ನೋಡೋದಾದರೆ, ಕ್ಯಾಥೋಲಿಕ್ ಚರ್ಚಿನ ಕೆಲವೊಂದು ತಪ್ಪುಗಳ ಬಗ್ಗೆ ಅವರು ಸಾರ್ವಜನಿಕವಾಗಿ ಕ್ಷಮೆಯನ್ನ ಕೇಳ್ತಾರೆ. 2022ರಲ್ಲಿ ಕೆನಡಿಯನ್ ಮೂಲ ನಿವಾಸಿಗಳ ವಿರುದ್ಧ ಚರ್ಚ್ ಮಾಡಿಕೊಂಡ ಸಾಂಸ್ಕೃತಿಕ ಸಂಹಾರ ಕುರಿತು ಕ್ಷಮೆಯನ್ನ ಯಾಚಿಸ್ತಾರೆ. ಈ ಸಾಂಸ್ಕೃತಿಕ ಸಂಹಾರ ಅಥವಾ ಕಲ್ಚರಲ್ ಜನೋಸೈಡ್ ಎಂದರೆ ಕೆನಡಾದ ಮೂಲ ನಿವಾಸಿಗಳ ವಿರುದ್ಧ ನಡೆದ ಬೋರ್ಡಿಂಗ್ ಶಾಲಾ ವ್ಯವಸ್ಥೆ, ಜನರ ಭಾಷೆ ಮತ್ತು ಸಂಸ್ಕೃತಿಯನ್ನು ನಿಷೇಧಿಸುವ ಕೆಲಸ ಮತ್ತು ಅಲ್ಲಿ ನಡೆದ ನರಮೇಧ. ಇದನ್ನು ಪೋಪ್ ಫ್ರಾನ್ಸಿಸ್ ಸಾಂಸ್ಕೃತಿಕ ಸಂಹಾರ ಎಂದು ಕರೆದಿದ್ದಾರೆ. ಫ್ರಾನ್ಸಿಸ್ ಅವರು ಕರೆದ ಸಮಾವೇಶವಾದ ಸಿನೋಡ್ ಆನ್ ಸಿನೋಡಾಲಿಟಿ ಅನ್ನು ಅವರ ಪಾಪ ಎತ್ತದ ಪರಾಕಾಷ್ಠೆಯಾಗಿ ಮತ್ತು ಸೆಕೆಂಡ್ ವ್ಯಾಟಿಕನ್ ಕೌನ್ಸಿಲ್ ನಂತರ ಕ್ಯಾಥೋಲಿಕ್ ಚರ್ಚ್ನ ಅತ್ಯಂತ ಪ್ರಮುಖ ಘಟನೆ ಎಂದು ವರ್ಣಿಸಲಾಗಿದೆ. ಇದರಲ್ಲಿ ಮಹಿಳಾ ಕಲ್ಯಾಣದ ವಿರುದ್ಧದ ನಿಲುವು, ಲೈಂಗಿಕ ದೌರ್ಜನ್ಯದ ಪ್ರಕರಣಗಳು, ಲೈಂಗಿಕತೆ ಬಗ್ಗೆ ಚರ್ಚ್ನ ಅಭಿಪ್ರಾಯಗಳು, ವಿಚ್ಛೇದನ ಮತ್ತು ಪುನರ್ವಿವಾಹ, ಇತಿಹಾಸದ ದೋಷಗಳು, ಹೀಗೆ ಎಲ್ಲ ಆಯಾಮಗಳಲ್ಲೂ ಸಹ ಪಾಪ್ ಫ್ರಾನ್ಸಿಸ್ ಮಾತನಾಡ್ತಾರೆ. ಧರ್ಮ ಪ್ರಚಾರದ ಜೊತೆ ಮಾನವ ಕಲ್ಯಾಣವನ್ನು ಸಹ ಮಾಡುವ ಉದ್ದೇಶವನ್ನು ಅವರು ಹೊಂದಿದ್ರು ಎಂದೇ ಹೇಳಬಹುದು. ಹೀಗಾಗಿ ಅವರ ಸಾಧನೆಗಳಿಗೆ ಇಂಡಿಪೆಂಡೆಂಟ್ ಪಬ್ಲಿಷರ್ ಬುಕ್ ಅವಾರ್ಡ್ ಫಾರ್ ಫ್ರೀಡಮ್ ಫೈಟರ್ ಆಫ್ ದ ಇಯರ್ ಅನ್ನೋ ಪ್ರಶಸ್ತಿ ಕೂಡ ಸಂದಿದೆ. ವೀಕ್ಷಕರೇ, ಫ್ರಾನ್ಸಿಸ್ ಅವರ ಕೊನೆಯ ಸಾರ್ವಜನಿಕ ಹಾಜರಾತಿ ಈಸ್ಟರ್ ಭಾನುವಾರ ಏಪ್ರಿಲ್ 20, 2025ರ ಕೊನೆಯ ಸುವಾರ್ತೆಯ ನಂತರ ಏಪ್ರಿಲ್ 21ರ ಈಸ್ಟರ್ ಸೋಮವಾರದಂದು ಬೆಳಗಿನ ಮುಂಜಾನೆ 7:35ಕ್ಕೆ 88ನೇ ವಯಸ್ಸಿನಲ್ಲಿ ಸ್ಟ್ರೋಕ್ ಮತ್ತು ಹೃದಯಾಘಾತದಿಂದ ನಿಧನವನ್ನು ಹೊಂತಾರೆ. ಇನ್ನು ಅಂತ್ಯಕ್ರಿಯೆಯ ಬಗ್ಗೆ ನೋಡೋದಾದರೆ, ಸಾಮಾನ್ಯವಾಗಿ ವ್ಯಾಟಿಕನ್ ಸಿಟಿಯಲ್ಲಿ ಪೋಪ್ಗಳ ಅಂತ್ಯಕ್ರಿಯೆ ನಡೆಯುತ್ತೆ. ಪೋಪ್ ಫ್ರಾನ್ಸಿಸ್ ಅವರ ತಮ್ಮ ಅಂತ್ಯಕ್ರಿಯೆಯನ್ನು ರೋಮ್ನಲ್ಲಿ ನಡೆಸುವಂತೆ ಮುಂಚೆನೆ ಕೋರಿದ್ರು. ಹೀಗಾಗಿ 100 ವರ್ಷಗಳಲ್ಲಿ ಇದೇ ಮೊದಲ ಬಾರಿ ಪೋಪ್ ಒಬ್ಬರ ಅಂತ್ಯಕ್ರಿಯೆ ವ್ಯಾಟಿಕನ್ ಸಿಟಿಯಲ್ಲಿ ನಡೆಯುತ್ತಿಲ್ಲ. 5 ರಿಂದ 6 ದಿನಗಳಲ್ಲಿ ಪೋಪ್ ಅವರ ಅಂತ್ಯಕ್ರಿಯೆ ನಡೆಯುತ್ತದೆ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಇನ್ನು ಹೊಸ ಪೋಪ್ ಆಯ್ಕೆ ಹೇಗೆ ಎಂದು ನೋಡುವುದಾದರೆ, 80 ವರ್ಷದೊಳಗಿನ ಕಾರ್ಡಿನಲ್ಗಳು ವಿಶ್ವದ ವಿವಿಧೆಡೆಯಿಂದ ವ್ಯಾಟಿಕನ್ ಸಿಟಿಗೆ ಆಗಮಿಸ್ತಾರೆ. ಗುಪ್ತ ಮತದಾನದ ಉದ್ದೇಶದ ಸಲುವಾಗಿ ಅವರನ್ನು ಬಾಹ್ಯ ಪ್ರಪಂಚದಿಂದ ದೂರವಿಡಲಾಗುತ್ತೆ. ಅಲ್ಲಿ ಫೋನ್ ಸೌಲಭ್ಯವೂ ಸಹ ಇರುವುದಿಲ್ಲ. ಹಲವು ಸುತ್ತಿನ ಮತದಾನದ ಬಳಿಕ ಅವರನ್ನು ಆಯ್ಕೆ ಮಾಡಲಾಗುತ್ತೆ. ಹೊಸ ಪೋಪ್ ಆಯ್ಕೆಯಾದ ಬಳಿಕ ಕಪ್ಪು ಮತ್ತು ಬಿಳಿಯ ಹೊಗೆಯ ಮುಖಾಂತರ ಪೋಪ್ ಆಯ್ಕೆಯ ಘೋಷಣೆಯನ್ನು ಮಾಡ್ತಾರೆ. ಕಾರ್ಡಿನಲ್ಗಳು ಅಭ್ಯರ್ಥಿಗಳ ಪರ ಮತ ಚಲಾವಣೆ ಮಾಡುತ್ತಾರೆ. 2/3 ಮತ ಪಡೆದವರು ಪೋಪ್ ಆಗ್ತಾರೆ. ಆದರೆ ಬಹುಮತ ಬಾರದೇ ಇದ್ದರೆ ಚಲಾವಣೆ ಆದ ಮತಗಳನ್ನು ಸುಡಲಾಗುತ್ತೆ. ಕಪ್ಪು ಬಣ್ಣದ ಹೊಗೆ ಕಾಣಿಸುತ್ತೆ. ಇದರ ಅರ್ಥ ಆಯ್ಕೆ ಪೂರ್ಣವಾಗಿಲ್ಲ ಎಂದು. ಹಲವು ಸುತ್ತಿನ ಮತದಾನದ ಬಳಿಕ
2/3 ಮತದೊಂದಿಗೆ ಒಬ್ಬರು ಆಯ್ಕೆಯಾದ ಬಳಿಕ ಬಿಳಿ ಹೊಗೆ ಕಾಣಿಸುತ್ತೆ. ಇದರ ಅರ್ಥ ಹೊಸ ಪೋಪ್ ಆಯ್ಕೆ ಆಗಿದ್ದಾರೆ ಎಂದರ್ಥ. ಪೋಪ್ ನಿಧನದ ಬಗ್ಗೆ ಪ್ರಧಾನಿ ಮೋದಿ ಸಂತಾಪವನ್ನ ವ್ಯಕ್ತಪಡಿಸಿದ್ದಾರೆ. ಪೋಪ್ ಫ್ರಾನ್ಸಿಸ್ ಅವರನ್ನು ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಯಾವಾಗಲೂ ಕರುಣೆ ಮತ್ತು ವಿನಮ್ರತೆ ಮತ್ತು ಆಧ್ಯಾತ್ಮಿಕ ಧೈರ್ಯದ ಸಂಕೇತವಾಗಿ ನೆನಪಿಸಿಕೊಳ್ತಾರೆ. ಭಾರತದ ಜನರ ಮೇಲಿನ ಅವರ ವಾತ್ಸಲ್ಯ ಸದಾ ಸ್ಮರಣೀಯ ಹಾಗೂ ಅವರ ಆತ್ಮಕ್ಕೆ ದೇವರು ಶಾಂತಿಯನ್ನು ನೀಡಲಿ ಎಂದು ಪ್ರಾರ್ಥಿಸಿದ್ದಾರೆ. ವೀಕ್ಷಕರೇ, ಪೋಪ್ ಫ್ರಾನ್ಸಿಸ್ ಹುಟ್ಟಿದ ದೇಶವೇ ಬೇರೆ, ಬೆಳೆದ ದೇಶವೇ ಬೇರೆ. ಆದರೆ ಫ್ರಾನ್ಸಿಸ್ ಅವರು ಸೇವೆ ಸಲ್ಲಿಸಿದ್ದು ಮಾತ್ರ ಇಟಲಿಯಲ್ಲಿ. ಈ ಇಟಲಿಯಿಂದ ಪ್ರಪಂಚದ ಕ್ರೈಸ್ತರ ಧಾರ್ಮಿಕ ಗುರುವಾಗಿ ಹಾಗೂ ಜಗದ್ಗುರುವಾಗಿ ಸಾಕಷ್ಟು ಕೆಲಸಗಳನ್ನು ಮತ್ತು ಸಾಧನೆಗಳನ್ನು ಮಾಡಿದ್ದಾರೆ. ಒಬ್ಬ ಧರ್ಮಗುರುವಾಗಿ ಧರ್ಮಾತೀತ ಮಾನವ ಕಲ್ಯಾಣ ಕೆಲಸಗಳನ್ನು ಹೇಗೆ ಮಾಡಬಹುದು ಎಂಬುದಕ್ಕೆ ಪೋಪ್ ಫ್ರಾನ್ಸಿಸ್ ಒಂದು ಸ್ಪಷ್ಟ ಉದಾಹರಣೆಯಾಗಿ ನಿಲ್ಲುತ್ತಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಮತ್ತೆ ನಿಮಗೆ ಹೊಸ ವಿಷಯದೊಂದಿಗೆ ಸಿಗ್ತೀನಿ. ನೋಡ್ತಾ ಇರಿ ಆಲ್ಮಾ ನ್ಯೂಸ್ 24. ನಮಸ್ಕಾರ.